ಶುದ್ಧ ಜನ ವಿನೋದ ಪ್ರಭೋ ಪ್ರಭೋ ಶುದ್ಧ ಜನ ವಿನೋದ ಪ್ರಭೋ ವಿದ್ಯಾದಾಯಕ ಬುದ್ಧಿ ಪ್ರದಾಯಕ ವಿದ್ಯಾದಾಯಕ ಬುದ್ಧಿ ಪ್ರದಾಯಕ ಸಿದ್ಧಿ ವಿನಾಯಕ ದೇವ. ಆರ್ಯಪ್ಪು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆತ್ಮೀಯರು ಆಗಿರತಕ್ಕಂತಹ ಮೊಹಮ್ಮದ್ ಅಲಿ ಅವರೇ, ಮಂಡೂರು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆತ್ಮೀಯರು ಆಗಿರತಕ್ಕಂತಹ ಸುರೇಶ್ ಕುಮಾರ್ ಸೊರಕೆ ಅವರೇ, ನರಿಮುಗರು ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಆತ್ಮೀಯರು ಆಗಿರತಕ್ಕಂತಹ ನವೀನ್ ರವರೇ, ಈ ಒಂದು ತರಬೇತಿ ಕಾರ್ಯಕ್ರಮವನ್ನು ನಡೆಸಿಕೊಂಡು ನಮ್ಮೊಂದಿಗೆ ಆಗಮಿಸಿರತಕ್ಕಂತಹ ಶ್ರೀಶರ್ ಅವರೇ, ಹಾಗೂ 4 ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರೇ, ವಿಶೇಷವಾಗಿ ಇವತ್ತು ಇಂತಹ ತರಬೇತಿ ಕಾರ್ಯಕ್ರಮಗಳು ತಿಂಗಳಿಗೊಮ್ಮೆ ನಡೆದು ಅದು ಉಪಯುಕ್ತ ಎನ್ನುವಂಥದ್ದನ್ನು ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಬಹುಶಃ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಕೃಷಿ ಪತ್ತಿನ ಸಹಕಾರಿ ಸಂಘಗಳನ್ನ ಅವಲಂಬಿಸಿಕೊಂಡು ಕೃಷಿಕರು ಮತ್ತು ನಾಗರಿಕ ಬಂಧುಗಳಿದ್ದಾರೆ. ಬಹುಶಃ ಅಲ್ಲಲ್ಲಿ ಕೆಲವಾರು ವಿಚಾರಗಳ ಬಗ್ಗೆ ನಾವೀಗ ಕೇಳ್ತಾ ಇದ್ದೇವೆ. ಸಿಬ್ಬಂದಿಗಳಿಂದಲೇ ಕೃಷಿ ಪತ್ತಿನ ಸಹಕಾರಿ ಸಂಘಗಳ ಅವನತಿಯನ್ನ ಕಳೆದ ಕೆಲವಾರು ತಿಂಗಳಿಂದ ಕಾಣ್ತಾ ಇದ್ದೇವೆ. ಬಹುಶಃ ಬೆಳ್ತಂಗಡಿಯ 2-3 ಕೃಷಿ ಪತ್ತಿನ ಸಹಕಾರಿ ಸಂಘಗಳು, ವಿಶೇಷವಾಗಿ ತಗೊಳ್ತಿದ್ರೆ ಬೆಳಾಲು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ 2 ಸಿಬ್ಬಂದಿಗಳು ಸೇರಿಕೊಂಡು 2.25 ಕೋಟಿ ರೂಪಾಯಿಗಳನ್ನ ಅಲ್ಲಿ ಅವ್ಯವಸ್ಥೆ ಮಾಡಿರ್ತಕ್ಕಂಥ ವ್ಯವಸ್ಥೆ ನಿಮಗೆ ಗೊತ್ತಿರಬಹುದು. ಆದರೆ ಅದನ್ನ ಪತ್ರಿಕೆಗಳಲ್ಲಿ ಪ್ರಕಟಿಸಿದಂತೆ ನಾವು ಮನವಿಯನ್ನ ಮಾಡಿದ್ದೇವೆ. ಆದರೂ ಕೆಲವು ವೆಬ್ಸೈಟ್ಗಳು ಅದನ್ನ ಪ್ರಸಾರವನ್ನ ಮಾಡಿದ್ದೇವೆ. ಒಬ್ಬ ಸಿಬ್ಬಂದಿ ಸುಮಾರು ವಿಡಿಯೋ ಗೇಮ್ನ ಮೂಲಕ 1.25 ಕೋಟಿ ರೂಪಾಯಿಯನ್ನ ಅವ್ಯವಹಾರ ಮಾಡಿದ್ರೆ, ಇನ್ನೊಬ್ಬ ಸಿಬ್ಬಂದಿ ಸುಮಾರು 50 ಲಕ್ಷ ರೂಪಾಯಿಗಳನ್ನ ವಿಡಿಯೋ ಗೇಮ್ನ ಮೂಲಕ ಅವ್ಯವಹಾರನ ಮಾಡಿದ್ದಾರೆ. ಬಹುಶಃ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ. ಸುಮಾರು ಅಲ್ಲಿಯ ವ್ಯವಸ್ಥಾಪಕರ ಸ್ವಲ್ಪ ನೆಗ್ಲಿಜೆನ್ಸ್, OTP ಬರುವಂತಹ ಸಂದರ್ಭದಲ್ಲಿ ಸಿಬ್ಬಂದಿಗಳನ್ನ ನಂಬಿದ್ರು. ಬಹುಶಃ ಆ ನಂಬಿಕೆಯನ್ನ ನಾವು ಬಹಳ ಹತ್ತಿರವಾಗಿ ಇಟ್ಟುಕೊಳ್ಳುವಂಥದ್ದು ಕಷ್ಟ ಎನ್ನುವಂಥದ್ದನ್ನು ನಾವೆಲ್ಲರೂ ಕಂಡಿದ್ದೇವೆ. ಆ ವ್ಯವಸ್ಥೆಯಿಂದ ಇವತ್ತು ಬಹಳ ಒಂದು 36 ವರ್ಷಗಳಿಂದ ಅಲ್ಲಿ ಅಧ್ಯಕ್ಷರಾಗಿ ಇರತಕ್ಕಂತಹ ಅಧ್ಯಕ್ಷರು ಬಹಳ ಒಂದು 10-13 ದಿವಸ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುವಂತಹ ವ್ಯವಸ್ಥೆಗಳಾದವು. ಅದೇ ರೀತಿ ಮೊನ್ನೆ ಪದವು ಕೃಷಿ ಪತ್ತಿನ ಸಹಕಾರಿ ಸಂಘ ಮಂಗಳೂರಿನಲ್ಲಿ 3.5 kg ಬಂಗಾರವನ್ನ ಸಿಬ್ಬಂದಿ ಹೊತ್ತುಕೊಂಡು ದುಬೈಗೆ ಹಾರುವಂತಹ ವ್ಯವಸ್ಥೆಗಳಾಯಿತು. ಇದೆಲ್ಲ ಈ ತರಬೇತಿಯನ್ನು ನಾವು ಪಡೆದಲ್ಲಿ ಇಂತಹ ಅವ್ಯವಸ್ಥೆಗಳಾಗುವುದಿಲ್ಲ ಎನ್ನುವಂಥದ್ದನ್ನ ನಾವು ಮನಗಾಣಬಹುದು. ನಮ್ಮ ಸಿಬ್ಬಂದಿಗಳಿಗೆ ಎಷ್ಟೇ ಕಷ್ಟ ಬಂದಂತಹ ಸಂದರ್ಭದಲ್ಲಿ ಆಡಳಿತ ಮಂಡಳಿಯವರು ಯಾವುದೇ ಒಂದು ವೇತನ ಶ್ರೇಣಿಯನ್ನ ಕಡಿಮೆ ಮಾಡತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಸರ್ಕಾರ ಕಾಲಕಾಲಕ್ಕೆ ವೇತನ ಶ್ರೇಣಿಯನ್ನ ಹೆಚ್ಚು ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ನಮ್ಮ ಆಡಳಿತ ಮಂಡಳಿಯವರು ನಮ್ಮ ವೇತನವನ್ನು ಪರಿಷ್ಕರಿಸುವಂತಹ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಅದೇ ರೀತಿ ನಮಗೆ ಯಾವುದೇ ಒಂದು ದೃಷ್ಟಿಯಿಂದ ಕಾನೂನು ಕಾಯ್ದೆಗಳು ತಿದ್ದುಪಡಿಯಾಗುವಂತಹ ಸಂದರ್ಭದಲ್ಲಿ ಒಂದು DCC ಬ್ಯಾಂಕಿನಿಂದ ಮೇಲ್ ಬಂದಂತಹ ಸಂದರ್ಭದಲ್ಲಿ ಕೆಲವು ವ್ಯವಸ್ಥಾಪಕರು ಓಪನ್ ಮಾಡ್ತಾರೆ, ಅವರೇ ನೋಡ್ತಾರೆ, ಅದನ್ನ ಅಲ್ಲಿಗೆ ಬಿಡುವಂತಹ ವ್ಯವಸ್ಥೆಗಳನ್ನ ಮಾಡ್ತಾರೆ.
ಬಹುಶಃ ಒಬ್ಬ ವ್ಯವಸ್ಥಾಪಕರು ನಾವು 9 ಗಂಟೆಗೆ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಬಂದು ಹಿಂದಿನ ದಿವಸವನ್ನ ಮೆಲುಕು ಹಾಕತಕ್ಕಂತಹ ಕೆಲಸ ಕಾರ್ಯಗಳನ್ನ ಸಿಬ್ಬಂದಿಗಳನ್ನ ಸೇರಿಸಿಕೊಂಡು ಮಾಡತಕ್ಕಂತಹ ವ್ಯವಸ್ಥೆಗಳಾಗಬೇಕು. ಹಿಂದಿನ ದಿವಸ ಯಾವ ಕೆಲಸ ಕಾರ್ಯಗಳು ನಮ್ಮಲ್ಲಿ ಉಳಿಕೆಯಾಗಿವೆ ಅಥವಾ ನಮಗೆ ಸಹಕಾರ ಇಲಾಖೆ ಅಥವಾ ಕೇಂದ್ರ ಸಹಕಾರಿ ಬ್ಯಾಂಕಿನಿಂದ ಬಂದಂತಹ ಮೇಲ್ಗಳನ್ನ ಓಪನ್ ಮಾಡಿ ಅದರ ಬಗ್ಗೆ ತಿಳುವಳಿಕೆಯನ್ನ ತಿಳಿಸತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡಿದಲ್ಲಿ ಆ ಕೃಷಿ ಪತ್ತಿನ ಸಹಕಾರಿ ಸಂಘ ಅಭಿವೃದ್ಧಿ ಆಗ್ತದೆ ಎನ್ನುವಂಥದ್ದನ್ನ ಹೇಳಿಕ್ಕೂ ನಾನು ಸಂತೋಷ ಪಡ್ತೇನೆ. ಒಂದು ರೀತಿಯಲ್ಲಿ ಸಾಲ ಸೌಲಭ್ಯಗಳಿರಬಹುದು, ಸಾಲ ಕೊಡುವಂತಹ ವ್ಯವಸ್ಥೆಗಳಿರಬಹುದು, ಡೆಪಾಸಿಟ್ಗಳಿರಬಹುದು. ಡೆಪಾಸಿಟ್ ಕಡಿಮೆ ಆದಂತಹ ಸಂದರ್ಭದಲ್ಲಿ ಸಿಬ್ಬಂದಿ ವರ್ಗದವರು ಮತ್ತು ಆಡಳಿತ ಮಂಡಳಿಯವರು ಚರ್ಚೆಯನ್ನ ಮಾಡಿಕೊಂಡು ಆ ಡೆಪಾಸಿಟ್ ಅನ್ನ ಪಡೆಯುವಂತಹ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನಮ್ಮ ಭಾಗದ ಡೆಪಾಸಿಟ್ಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಅದನ್ನ ಹಿಡಿದು ಇಟ್ಟುಕೊಳ್ಳುವಂತಹ ವ್ಯವಸ್ಥೆಗಳನ್ನ ಮಾಡಿದಲ್ಲಿ ಕೃಷಿ ಪತ್ತಿನ ಸಹಕಾರಿ ಸಂಘಕ್ಕೆ ಎಲ್ಲರೂ ಸಹಕಾರವನ್ನು ನೀಡ್ತಾರೆ. ಬಹುಶಃ ನಾವು 12 ಗಂಟೆಯೂ ಬಂದು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಕುಳಿತುಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನ ಮಾಡದೆ ವಾರದಲ್ಲಿ 1 ಸಿಬ್ಬಂದಿ ನಮ್ಮ ಗ್ರಾಹಕರ ಬಳಿ ಹೋಗುವಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಬಹುಶಃ ನಮ್ಮ ಭಾಗದಲ್ಲಿ ಒಬ್ಬ ಮನೆ ಕಟ್ಟಿದ್ರೆ ಆ ಗ್ರಾಹಕನನ್ನ ಸೆಳೆಯತಕ್ಕಂತಹ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಅವ ಕೇಂದ್ರ ಸಹಕಾರಿ ಬ್ಯಾಂಕಿಗೆ ಹೋಗ್ತಾನೆ, ರಾಷ್ಟ್ರೀಕೃತ ಬ್ಯಾಂಕಿಗೆ ಹೋಗ್ತಾನೆ, ಅವರನ್ನು ಹಿಡಿದಿಟ್ಟುಕೊಂಡು ನಮ್ಮ ಭಾಗದ ಎಲ್ಲ ರೈತರಿಗೆ ಸಲ್ಲತಕ್ಕಂತಹ ಸಾಲಗಳನ್ನು ನೀಡುವಂತಹ ವ್ಯವಸ್ಥೆಯನ್ನ ಮಾಡಿದಲ್ಲಿ ಆ ಗ್ರಾಮದ ಅಭಿವೃದ್ಧಿಯಲ್ಲಿ ನಾವು ಸಹಕಾರವನ್ನು ನೀಡ್ತೇವೆ ಎನ್ನುವಂಥದ್ದನ್ನ ಮನಗಾಣಬಹುದು. ಅಂತಹ ಒಂದು ತರಬೇತಿಯನ್ನ ಶ್ರೀಶರ ಮೂಲಕ ಇವತ್ತು ಈ 4 ಕೃಷಿ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರು ಸೇರಿಕೊಂಡು ಈ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈ ಒಂದು ತರಬೇತಿ ಕಾರ್ಯಕ್ರಮ ತಮ್ಮೆಲ್ಲರ ಬಾಲಿನಲ್ಲಿ ಬೆಳಕಾಗ್ಲಿ ಹಾಗೂ ಕೃಷಿ ಪತ್ತಿನ ಸಹಕಾರಿ ಸಂಘವನ್ನ ಬೆಳಗಿಸತಕ್ಕಂತಹ ತಮ್ಮ ಸಿಬ್ಬಂದಿ ವರ್ಗದವರಿಗೆ ಇದು ನಾಂದಿಯಾಗಲಿ ಎನ್ನುವಂತಹ ಮಾತಿನೊಂದಿಗೆ ಅವಕಾಶಕ್ಕಾಗಿ ಒಂದಿಷ್ಟು 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಜೈ ಸಹಕಾರ. ಇವತ್ತಿನ ಈ ತರಬೇತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ನಮ್ಮ ಪುತ್ತೂರು ಸಹಕಾರಿ ಕ್ಷೇತ್ರವನ್ನು ಉತ್ತಮ ನಾಯಕತ್ವ ಕೊಟ್ಟು ಮುನ್ನಡೆಸ್ತಾ ಇರುವಂತ ಶ್ರೀಯುತ ಶಶಿಕುಮಾರ್ ಬಾಲ್ಯಡ್ರವರೇ, ಹಾಗೆ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವಂತ ನಮ್ಮ ಆರ್ಯಾಪು ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತ ಮೊಹಮ್ಮದ್ ಅಲಿ ಅವರೇ, ನೆರೆಮುಗರು ಸಹಕಾರಿ ಸಂಘದ ಅಧ್ಯಕ್ಷರಾಗಿರುವಂತ ನವೀನ್ ಅವರೇ, ಇವತ್ತಿನ ಈ ತರಬೇತಿ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕಿರುವಂತ ಶಿಶುಕುಮಾರ್ ಅವರೇ, ಎಲ್ಲ 4 ಸಹಕಾರಿ ಸಂಘಗಳ ಸಿಒರವರೇ, ಸಿಬ್ಬಂದಿ ವರ್ಗದವರೇ, ಆಡಳಿತ ಮಂಡಳಿ ನಿರ್ದೇಶಕರುಗಳೇ, ಹೆಚ್ಚಿನ ಅಂಶ ನಾವೆಲ್ಲ ಜನರ ಅಭಿವೃದ್ಧಿಯಲ್ಲಿ ಭಾಗಿಯಾಗುವಂತ ಒಂದು ಕೆಲಸ ಕಾರ್ಯವನ್ನು ಮಾಡ್ತಾ ಇರುವಂತ ವ್ಯಕ್ತಿಗಳು ಇಲ್ಲಿ ಸೇರಿರುವಂತದ್ದು ಬಹಳ ಒಂದು ಸಂತೋಷದ ವಿಷಯ. ಯಾಕಂದ್ರೆ ನೇರವಾಗಿ ನಮ್ಮ ಕೃಷಿಕರ ಸಂಪರ್ಕವನ್ನು ಹೊಂದಿರುವಂತ ಒಂದು ಸಂಸ್ಥೆ ಅಂದ್ರೆ ಅದು ಸಹಕಾರಿ ಸಂಘ ಅಂತ ಹೇಳ್ಬೋದು. ಅವರ ಭಾಗಿತ್ವದಲ್ಲಿ ನಡೆಸುವಂತ. ಮೊದಲು ನಾವು ನೋಡ್ತಾ ಇದ್ದೆವು, ಒಂದು ಮಹಾಸಭೆ ಆದ್ರೆ ಅಲ್ಲಿ ಬರೋರನ್ನೆಲ್ಲ ಒಮ್ಮೆ ಹಾಕಿ ಅಂತ ಹೇಳುವಂತ ಸಂದರ್ಭ ಇದೆ. ಆದ್ರೆ ಈಗ ತಮ್ಮೆಲ್ಲರ ಸೇವೆಯ ಮುಖಾಂತರ ಆ ಒಂದು ಮಹಾಸಭೆ ಅಂದ್ರೆ ನನ್ನ ಮಹಾಸಭೆ, ಅದು ನನ್ನ ಸಂಸ್ಥೆಯ ಕಾರ್ಯಕ್ರಮ, ಅದರಲ್ಲಿ ನಾನು ಭಾಗವಹಿಸಬೇಕಂತ ಎಲ್ಲ ಜನರು ಆಲೋಚನೆ ಮಾಡುವಂತದ್ದು. ಯಾಕೆಂದ್ರೆ ಮೊದಲು ಸಹಕಾರಿ ಸಂಸ್ಥೆಯ ಕಡೆಗೆ ತಲೆ ಹಾಕಿ ಮಲಗುವಂತವ್ರು ಕಡಿಮೆ ಇದ್ರು. ಒಮ್ಮೆ ನನ್ನ ಮನೆಗೆ ರೈಡ್ ಆಗಿದೆ, ನನ್ನ ಪಾತ್ರ ಪಗಡಿ ಎಲ್ಲ ಹೊರಗೆ ಇಡುವಂತ ಸಂದರ್ಭ ಬಂದಿದೆ ನನ್ನ ಹಿರಿಯರ ಕಾಲದಲ್ಲಿ ಅಂತ ಹೇಳುವಂತ ಸಂದರ್ಭ ಇತ್ತು. ಆದ್ರೆ ಈಗ ನಂಗೆ ಬೋರ್ವೆಲ್ ಆಗಿದೆ, ನಂಗೆ ಪಂಪ್ ಸೆಟ್ ಆಗಿದೆ, ನನ್ನ ಜಾಗದಲ್ಲಿ ಕೃಷಿ ಮಾಡಿದ್ದೇನೆ, ನನ್ನ ಮನೆ ಕಟ್ಟುವಾಗ ನಂಗೆ ಸಹಕಾರ ಆದ್ದು ನಮ್ಮ ಸಹಕಾರಿ ಸಂಘ. ಅದೇ ರೀತಿ ನಮ್ಮ ಮನೆಯಲ್ಲಿ ಏನಾದ್ರೂ ಶುಭ ಕಾರ್ಯಗಳಾಗುವಾಗ ಆರ್ಥಿಕ ಸಹಕಾರ ನೀಡುವಂತದ್ದು ಸಹಕಾರಿ ಸಂಘ ಅಂತ ಒಂದು ಬದಲಾವಣೆ ತರುವಂತದ್ದು ಜನರಲ್ಲಿ ಕೆಲಸ ಕಾರ್ಯ ನಮ್ಮ ಸಹಕಾರಿ ಸಂಘದಲ್ಲಿ ಆಗ್ತಾ ಇದೆ. ಅದಕ್ಕೆಲ್ಲ ಮೇನ್ ಕಾರಣ ನಮ್ಮ ಸಿಬ್ಬಂದಿ ವರ್ಗದವರು ಅದಕ್ಕೆ ಬೇಕಾದಂತ ಎಲ್ಲ ಪೂರಕ ವ್ಯವಸ್ಥೆಗಳನ್ನು ಮಾಡಿ ಕೊಡ್ತಾ ಇರುವಂತದ್ದು ಕೆಲಸ ಕಾರ್ಯ. ಹೆಚ್ಚಿನ ಅಂಶ ನಮ್ಮಲ್ಲಿ ನಾನು ನೋಡ್ತಾ ಇದ್ದೇನೆ. ಕೆಲವು ಸಂದರ್ಭದಲ್ಲಿ 7 ಗಂಟೆ 8 ಗಂಟೆ ರಾತ್ರಿ ತನಕ ನಾವು ಕೂತ್ಕೊಳ್ಳಿಕ್ಕೆ ಉಂಟು ಏನಾದ್ರೂ ವಿಷಯಗಳು ಮಾತಾಡ್ತಾ ಇರುವಾಗ ಪ್ರತಿಯೊಬ್ಬ ಸಿಬ್ಬಂದಿಯು ಅಷ್ಟು ಹೊತ್ತು ತನಕ ನಂಗೆ ಅರ್ಜೆಂಟ್ ಉಂಟಂತ ಯಾರು ಹೇಳ್ತಾ ಇಲ್ಲ. ಅಲ್ಲಿ ಕೂತು ಏನು ಕೆಲಸ ಕಾರ್ಯ ಉಂಟು ಅದನ್ನು ಮಾಡ್ತಾ ಇರ್ತಾರೆ. ಎಲ್ಲರೂ ಆ ಒಂದು ಗೌರವ ಕೊಟ್ಟು ಅಲ್ಲಿ ಕೂತ್ಕೊಳ್ಳುವಂತ ಕೆಲಸ ಕಾರ್ಯ ಮಾಡ್ತಾರೆ. ಅದು ಇವತ್ತು ಎಲ್ಲ ಸಂಸ್ಥೆಗಳನ್ನು ಕೋಟಿಯ ಮೇಲೆ ಲಾಭಾಂಶಕ್ಕೆ ತರುವಂತ ಕೆಲಸ ಕಾರ್ಯ ಮಾಡಿದೆ.
ಅದಕ್ಕೆ ನಾವು ಮೊನ್ನೆ ಆಲೋಚನೆ ತರಬೇತಿ ಕೊಡುವಾಗ ಹೆಚ್ಚಿನ ಅಂಶ ಶ್ರೀಶಕುಮಾರ್ ಅವರ ಅವರ ಅನುಭವದ ಮಾತುಗಳು ತಮಗೆ ಸಿಕ್ಕಿದೆ. ನಾವು ಮೊನ್ನೆ ಮಾತಾಡಿದೆ ಫೋನಲ್ಲಿ ಮಾತಾಡುವಾಗ ಹೇಳಿದ್ರು, ನೋಡಿ ನಂದೊಂದು ಅಭ್ಯಾಸ ಇತ್ತು. ಅವರು ಅಬ್ರಾಡ್ ಅಲ್ಲಿ ಇರುವಾಗ ಯಾವುದೇ ತರಬೇತಿ ಕಾರ್ಯಕ್ರಮ ಆದ್ರೆ ಅಲ್ಲಿ ಹೋಗಿ ಕೂತ್ಕೊಳ್ಳೋದು, ಅವ್ರು ಏನ್ ಹೇಳ್ತಾರೆ ಅದನ್ನು ಬರೆದಿಟ್ಕೊಳ್ಳುವಂತದ್ದು. ಹೆಚ್ಚಿನ ಅಂಶ ಆ ಅನುಭವಗಳನ್ನು ನಮ್ಮೊಟ್ಟಿಗೆ ಇವತ್ತು ಹಂಚಿಕೆ ಮಾಡ್ಲಿಕ್ಕಿದ್ದಾರೆ. ಆ ಮುಖಾಂತರ ನಮ್ಮ ಕೆಲಸ ಕಾರ್ಯದಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ಇವತ್ತು ನಮಗೆ ಅದನ್ನು ತೋರಿಸಿಕೊಡ್ಲಿಕ್ಕಿದ್ದಾರೆ. ಹೆಚ್ಚಿನ ಅಂಶ ಒಂದು ಕಥೆ ನೆನಪಾಗ್ತಾ ಇದೆ. ರಾಮಕೃಷ್ಣ ಪರಮಹಂಸರು ಒಂದ್ಸಲ ಕಲ್ಕತ್ತಾದಲ್ಲಿ ಸಂಜೆಗೆ ವಿಹಾರಕ್ಕೆ ನಡೆದಾಡ್ತಾ ಹೋಗ್ತಾ ಇದ್ರಂತೆ. ಆಗ ಮನೆಯ ಹೊರಗೆ ಕೂತ್ಕೊಂಡು ಹೆಂಗಸರು ರಾಗಿ ಬೀಸ್ತಾ ಇದ್ರಂತೆ. ಒಂದ್ ಕಡೆಯಿಂದ ಈ ರಾಗಿ ತಿನ್ಲಿಕ್ಕೆ ಬರುವಂತ ಕಾಗೆಗಳು ಅಥವಾ ಹಕ್ಕಿಗಳೇನು ಉಂಟು ಅದನ್ನು ಓಡಿಸ್ತಾ ಇದ್ರಂತೆ. ಇನ್ನೊಂದ್ ಕಡೆಯಲ್ಲಿ ಬಾಯಿಯಲ್ಲಿ ಹಾಡು ಹಾಡ್ತಾ ಇದ್ರು, ಮಕ್ಕಳನ್ನು ರಮಿಸ್ತಾ ಇದ್ರಂತೆ. ಹಾಗೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನು ಏಕಕಾಲದಲ್ಲಿ ಮಾಡಲಿಕ್ಕೆ ನಮ್ಗೆ ಮನುಷ್ಯರಿಗೆ ಸಾಧ್ಯತೆ ಇದೆ. ಆ ಒಂದು ಪ್ರಯತ್ನದ ಮುಖಾಂತರ ನಮ್ಮ ಜೀವನದಲ್ಲಿ ಯಶಸ್ವಿಯನ್ನು ಪಡ್ಕೊಳ್ಬಹುದು. ಅದರೊಟ್ಟಿಗೆ ಜನರಿಗೆ ಬೇಕಾದಂತಹ ಸಹಕಾರ ಏನು ಉಂಟು ಕೆಲಸ ಕಾರ್ಯಗಳು ಅದನ್ನು ಪೂರೈಕೆ ಮಾಡಬಹುದು. ಆ ಮುಖಾಂತರ ನಮ್ಮ ಸಂಸ್ಥೆಯನ್ನು ಮೇಲೆತ್ತಬಹುದು. ಯಾವ ಕಾಲಕ್ಕೂ ಇಂಥ ಒಂದು ಸಹಕಾರಿ ಸಂಘದಲ್ಲಿ ಇಂಥ ಸಿಬ್ಬಂದಿ ಇದ್ರು, ಇಂಥ ಆಡಳಿತ ಮಂಡಳಿಯವರಿದ್ರು, ಅವರಿರುವಾಗ ಒಳ್ಳೆಯ ಅಭಿವೃದ್ಧಿ ಕೆಲಸಗಳಾಗಿದ್ದಾವೆ, ನಮ್ಗೆಲ್ಲ ಸಹಕಾರ ಆಗಿದೆ ಅನ್ನೋ ಒಂದು ಭಾವನೆಯನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಸಾಧ್ಯತೆ ಉಂಟು. ಹೆಚ್ಚಿನ ಅಂಶ ನಮ್ಮ ಸಂಸ್ಥೆಗೆ ಮಾತ್ರ ಅಲ್ಲ, ವೈಯಕ್ತಿಕವಾಗಿಯೂ ನಮ್ಗೆ ಪೂರಕವಾಗುವಂತಹ ಒಂದು ಅನುಭವ ಇವತ್ತು ಸಿಗ್ಲಿ. ಅದರೊಟ್ಟಿಗೆ ಮೊನ್ನೆ ನಾವು ಮಾತಾಡುವಾಗ ಹೇಳಿದಂತ ವಿಷಯ ಏನಂದ್ರೆ, ಇದು ನಮ್ಮ ಜೀವನದಲ್ಲಿ ಒಂದು ರಿಫ್ರೆಶ್ ದಿನ. ಎಲ್ಲ ಜಂಜಾಟಗಳನ್ನು ಬಿಟ್ಟು ಇವತ್ತು ಕೇಳುವ ಮುಖಾಂತರ ಒಳ್ಳೆಯ ಒಂದು ಆಹಾರದ ವ್ಯವಸ್ಥೆ ಆಗ್ಬೇಕು ಅನ್ನೋ ಮಾತನ್ನು ನಾವು ಹೇಳಿದ್ದೇವೆ. ಅಂದ್ರೆ ಯಾವಾಗಲೂ ಇಂಥ ಒಂದು ತರಬೇತಿ ಕಾರ್ಯಕ್ರಮ ನಮ್ಮ ಜೀವನದಲ್ಲಿ ಆಗಿದೆ, ಅದು ನಮ್ಗೆ ಪ್ರಯೋಜನ ಆಗಿದೆ. ನಾವು ಕೂತ್ಕೊಂಡು ಅದನ್ನು ಅನುಭವಿಸಬೇಕಾದ, ಸಂತೋಷಪೂರ್ವಕವಾಗಿ ಅನುಭವಿಸಬೇಕಾದಂತ ಒಂದು ಸಂದರ್ಭ ಇವತ್ತು ನಮ್ಗೆ ಬಂದಿದೆ. ಹೆಚ್ಚಿನ ಅಂಶ ಈ ತರಬೇತಿ ಕಾರ್ಯಕ್ರಮ ತಮ್ಮೆಲ್ಲರ ಜೀವನದಲ್ಲಿ ಒಂದು ನೆನಪಿನಲ್ಲಿ ಉಳಿಯುವಂತ ದಿನ ಆಗಲಿ ಅಂತ ನಾನು ಹಾರೈಕೆ ಮಾಡಿಕೊಂಡು ಈ ಸಂದರ್ಭ ಕೊಟ್ಟ ಎಲ್ರಿಗೂ ವಂದಿಸಿಕೊಂಡು ನನ್ನ ಎರಡು ಮಾತುಗಳನ್ನು ನಿಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್. ವೇದಿಕೆಯಲ್ಲಿರುವಂತಹ ಹಿರಿಯ ಸಹಕಾರಿಗಳು, ಮುಂಡೂರು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಸುರೇಶ್ ಕುಮಾರ್ ಸೊರಕೆ, ಇವರಿಗೂ ಕೂಡ ಪ್ರೀತಿಪೂರ್ವಕ ಗೌರವಪೂರ್ವಕ ಧನ್ಯವಾದಗಳು. ಅದೇ ರೀತಿ ಆರ್ಯಾಪು ಸೇವಾ ಸಹಕಾರಿ ಸಂಘದ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಎಚ್ ಮಹಮ್ಮದ್ ಅಲಿ ಸರ್, ತಮಗೂ ಕೂಡ ಗೌರವಪೂರ್ವಕ ನಮನಗಳು. ನರಿಮೊಗರು ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದಂತಹ ನವೀನ್ ಸರ್, ತಮಗೂ ಕೂಡ ಪ್ರೀತಿಪೂರ್ವಕ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತು ಒಂದು ದಿನ ನಮ್ಮೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಳ್ಳಲಿಕ್ಕೆ ಬಂದಂತ ಶ್ರೀಶ KM ಇವರಿಗೂ ಕೂಡ ಎಲ್ಲ ಸಹಕಾರಿ ಬಂಧುಗಳ ಪರವಾಗಿ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಲ್ಲಿ ಆಗಮಿಸಿರತಕ್ಕಂಥ ಎಲ್ಲ ಸಹಕಾರಿ ಸಂಘದ ನಿರ್ದೇಶಕರುಗಳಿಗೆ, ಸಿಬ್ಬಂದಿ ವರ್ಗದವರಿಗೆ ಕೂಡ ಪ್ರೀತಿಪೂರ್ವಕ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸ್ತಾ, ಇನ್ನು ಇವತ್ತು ನಡೆಯತಕ್ಕಂಥ ಕಾರ್ಯಕ್ರಮದಲ್ಲಿ ಸಂಪೂರ್ಣ ಮನಸ್ಸಿನಿಂದ ತಾವೆಲ್ಲರೂ ಭಾಗಿಯಾಗಬೇಕು ಅನ್ನೋ ಒಂದು ಆಶಯವನ್ನು ವ್ಯಕ್ತಪಡಿಸುತ್ತಾ, ಕೊನೆಯದಾಗಿ ಒಂದು ಗ್ರೂಪ್ ಫೋಟೋವನ್ನು ತಾವೆಲ್ಲ ತೆಗಿಬೇಕು ಅನ್ನೋ ಆಶಯ ನಮ್ದಾಗಿದೆ. ಸರ್, ತಾವುಗಳ ಅಲ್ಲೇ ಇರಬೇಕು, ನಾವೆಲ್ಲ ನಿಮ್ಮ ಜೊತೆ ಆಗ್ತೇವೆ. ಇಲ್ಲಿ ಕಳಿಸಿದೆವು ಭೂಮಿಗೆ, ದೇವರ ಆಪ್ತ ಶಕ್ತಿ ಕೊಡ್ತೇವೆ. ನಮ್ಗೆ ಅಷ್ಟೊಂದು ಪವರಲ್ಲಿ ನಮ್ಮನ್ನು ತುಂಬಿಸಿ ದೇವರಲ್ಲಿ ಕಳಿಸಿದ್ದಾರೆ. ಆದ್ರೆ ನಾವೇನಾಗಿದೆ, ದಿನನಿತ್ಯದ ರೂಟೀನ್ ವರ್ಕ್ ಅಲ್ಲಿ ಏನಾಗ್ತದೆ, ಎಂಚಿನ ಕೆಲವು ಮಾತ್ರ ಮಂತವಿಸುವಂತದ್ದು ಕಸ್ಟಮರ್ ಹೆಚ್ಚು ಮಾತ್ರ ಆಗ್ಬೋದು, ಅಂಚಿದ ಕೊಲೆಯಲ್ಲಿ ಹೆಚ್ಚು ಮಾತ್ರ ಆಗ್ಬೋದು, ಇಂಚಿದ ಲೋನ್ ಬಗ್ಗೆ ಹೆಚ್ಚು ಮಾತ್ರ, ಅದೇ ಅಂಚಿದ ಬೋರ್ಡ್ಗಳಲ್ಲಿ ಹೆಚ್ಚು ಮಾತ್ರ. ಅಂದ್ರೆ ಕೆಲವು ವಿಷಯಗಳನ್ನು ಯೂಸ್ ಮಾಡ್ತಾ ಇದ್ದೇವೆ. ಆದ್ರೆ ತುಂಬಾ ವಿಷಯಗಳಿಗೆ ದೇವರು ತುಂಬಿಸಿ ಒಬ್ಬರಿಗೆ ಬಂದಿದ್ದಾರೆ. ಆಮೇಲೆ ಒಬ್ಬರಿಗೊಬ್ಬರಿಗೆ ಕೇಳಿದರೆ ಒಬ್ಬರಿಗೆ ತುಗ ನೆಕ್ಸ್ಟ್ ಸ್ಲೈಡ್ ಚೂರು ತಿಂಡಿ ತಿಂದ ಚೂರು ಎನರ್ಜಿ ತುಗ ನೆಕ್ಸ್ಟ್ ಸ್ಲೈಡ್ ಚೂರು ಬೆಲೆ ಅನ್ಕೊಳ್ಳಿ. ಓಕೆ ಅಂತ ಕೇಳ್ತಾರಲ್ಲ, ಒಬ್ಬರಿಗೊಬ್ಬರಿಗೆ ಆಗಲಿ ಆಕ್ಚುಲಿ ದೇವರು ಇಲ್ಲಿ ನಿಮ್ಗೆ ಒಬ್ಬರಿಗೆ ತುಂಬಿಸಿ ಕಳಿಸಿದ್ದಾರೆ. ಅದೇ ನಮಗೆ ಅಂತಂದ್ರೆ ಉಪಯೋಗ ಗೊತ್ತಿದೆ. ಉದಾಹರಣೆಗೆ ಒಂದು ಸಿಂಪಲ್ ಆಗಿ ಅನಾಲಜಿ ಈಗಿನ ಕೆಲವರೆಲ್ಲ ಇಲ್ಲದ ಅಂತ ಇಪ್ಪತ್ತನ್ನ ಮನೆಯಲ್ಲಿ ಒಂದು ವೇಳೆ ನೂಲ ಮದ್ಮೆ
ಅದಕ್ಕೆ ಮಲ್ಲ ಫಂಕ್ಷನ್ ಹಾಕೊಂಡಂಡ 200 300 500 1,000 ಜನ ಸೇರಿಕೊಂಡಲ್ಲ ಐಕ್ಯ ಕೂಡ ಮಾತೃ ಸಾಮಾನು ಕೂಡ ನಿಲ್ಲಲಿಲ್ಲ ಗಲಗಲಿಲ್ಲ ಕೆಲವರು ಉಂಟ ಅದ ಅವನು ಒಂದು ಅರ್ಥ ಉಂಟಲ್ಲ ಕರೆಕ್ಟ್ ಅಲ್ಲ ಅವ ಅಷ್ಟೋದು 5 ಯೂಸ್ ಮಾಡಿ ಬೇಕಪ್ಪ ಎಪ್ಪನೋ 5 ವರ್ಷ 10 ವರ್ಷದ ಫಂಕ್ಷನ್ ಇರ್ತದ ಯೂಸ್ ಮಾಡಿ ಅವರ ಅದು ಕರೆಕ್ಟ್ ಏನನ್ನ ಗೊತ್ತಕ್ಕೆ ನನಗೆ ಅವನಿಗೆ ಕಾಲದಿಂದ ಉಂಟಲ್ಲ ಇಲ್ಲ ಅಟ್ಟೋಡು ಈಗ ಅಮ್ಮ ಓಡೋದು ಗೊತ್ತುಜ್ಜಿ ಆ ಮೊನ್ನೆ 3 ತಿಂಗಳಿಂದ ನಾನು ಬಂದು ನಾನು ಹೇಳ್ತೀನಿ ಮಂಗಳೂರಲ್ಲಿ ನಮ್ಮ ಮನೆಯಲ್ಲಿ ಮಾತಾಡೋದು ಎಂತ ಈ ತರ ದೀಪ ಬೇಕಿತ್ತು ಎಲ್ಲ ಬರೀದಿಗೆ ಅಂತ ಶ್ರೀಶ ಅದು ದೀಪ ಉಂಟ ನಮ್ಮ ಮನೆಯಲ್ಲಿ ಗೊತ್ತಿಲ್ಲ ಉಂಟಾಗ್ತಿ ನೋಡ್ಬೇಕು ಬರ್ತಿಲ್ಲ ಉಂಟಲ್ಲ ಏನು ಹೇಳಿಕ್ಕೆ ಹೊರಟೋದ್ರೆ ನಾನು ಆ ಅಟ್ಟದಲ್ಲಿ ಏನೆಲ್ಲ ಇದೆ ಎತ್ತೆಲ್ಲ ಕವನ್ಕೊಂಡು ಎತ್ತೆಲ್ಲ ನಂಗೆ ಗೊತ್ತಿದ್ಯೋ ಬರ್ತುಂಟು ಉಂಡ ತೋರಿಸಿದ್ದು ಗೋಲ್ಡ್ ಹಿಡಿದಿರ್ತದೆ ಗೋಲ್ಡ್ ಹಿಡಿದು ಸೋಪು ತೆಕ್ಕೊಂಡ ಐಟೇ ಪಾಯಸ ಐಟೇ ನೊಪ್ಪು ಐಟೇ ಸ್ವೀಟ್ ಮಂದರ ಬರಲ್ಲ ಅದೇ ತರ ದೇವರು ನಮಗೆ ತುಂಬಾ ಇಲ್ಲಿ ಪವರ್ ಕೊಟ್ಟು ಕಳಿಸಿದ್ದಾರೆ ಪಾತ್ರ ಸಂಬಂಧಗಳು ಸುಮಾರು ಉಂಟು ನಮ್ಗೆ ಒಬ್ಬರಿಗೆ ದಿಂಜದ ಬರ್ತದೆ ನಮ್ಗೆ ಭೂಮಿ ಕಳಿಸ್ಬೇಕಾದ್ರೆ ಆದ್ರೆ ನಾವೇನ್ ಮಾಡಿದ್ದೇವೆ ರೆಗ್ಯುಲರ್ ನಮ್ಮ ರೂಟೀನಲ್ಲಿ ಬೇಕಾದ ಮಾತ್ರ ಯೂಸ್ ಆಗುತ್ತೆ ಸಾಮಾನ್ಯ ಯೂಸ್ ಆಗುತ್ತೆ ಅದಕ್ಕೂ ಯೂಸ್ ಆಗುತ್ತೆ ರೆಗ್ಯುಲರ್ ಕೆಲವು ಮಾತ್ರ ಯೂಸ್ ಆಗುತ್ತೆ ಗೊತ್ತಾ ಒರಿನವಾಗಿ ದುರ್ಬತ್ತಿಗೆ ಕಟ್ಟಲಿದ್ದಾರೆ ಆದ್ರೆ ಇವತ್ತೀಗ ಸಂಜೆ ತನಕ ನಾನು ಹೇಳುವಂತ ವಿಷಯಗಳಲ್ಲಿ ಏನ್ ಬೇಕಾಗುದಂದ್ರೆ ಸುಮಾರು ದುರ್ಬತ್ತಿನ ಪಾತ್ರ ಉಂಟು ಯಾರು ದೂರದ ಎತ್ಕೊಡ್ಬೇಕು ಮಾತ್ರ ಭಯ ಉಂಟ ಎಲ್ಲ ಎಲ್ಲ ಬೆಳಕಿನ ಬಣ್ಣ ನಿಖಿಲ ಭೂಮಿ ಅಂತ ದಿಂಜಲು ಕಳಕೊಡ್ತೇವೆ ಈಗ ಎಲ್ಲ ಬರ್ತೇನೆ ಎಲ್ಲ ನಿಖಿಲ ಕಾಲ ಕಮ್ಮಿ ಇಚ್ಚಿ ಎಲ್ಲರಿಗೂ ಕೂಡ ದೇವರು ಅಷ್ಟೊಂದು ಈಕ್ವಲ್ ಇಲ್ಲ ಅದೇ ಕೆಲವರು ಏನ್ ಮಾಡಿದ್ದಾರೆ ಹೆಂಗ್ ಅಡಿಗೆ ಮಾಡಿದ್ರೆ ಮಾತ್ರ ಜಾಸ್ತಿ ಗೊತ್ತು ಬಂದ ಅಡಿಗೆ ಆ ಪಾತ್ರ ಕೂಡ ಯೂಸ್ ಮಾಡ್ಬೋದು ಅಡಿಗೆ ಮನೆ ನಾವೆಲ್ಲ ಚಪಾತಿ ಸಂಪಾದನೆ ಮಾಡ್ಬೋದು ಆಂಜನ ಕೆಲವರು ಅಡಿಗೆ ಮಾಡ್ಬೇಕು ಗೊತ್ತಿರ್ತಾರೆ ಆದ್ರೆ ಒಂದು ನಾನು ಅದನ್ನು ಕಲ್ತಿದ್ದೆ ನನಗೆ ಅಡಿಗೆ ಮಾಡ್ಲಿಕ್ಕೆ ಎಲ್ಲ ಗೊತ್ತು ಯಾಕೆ ಕಲ್ತಿದ್ದೆ ಮೂರು ನಾವು ಯೂಸ್ ಮಾಡ್ತೀವಿ ಅದೇ ಈಗ ಲೇಡೀಸ್ಗೆ ಕೆಲವರಿಗೆ ಕಾರು ಬಿಡ್ಲಿಕ್ಕೆ ಗೊತ್ತಿಲ್ಲ ರೈಲು ಬಿಡೋದು ಗೊತ್ತಿಲ್ಲ ಕಾರು ಬಿಡೋದು ಗೊತ್ತಿಲ್ಲ ನಾವಿಜ್ಜಿ ಉಂಟು ಎಲ್ಲ ಒಂದು ತಿಂಗಳು ಕಲ್ತು ನಮ್ಮಲ್ಲಿ ಮನೆ ಕೊಡ್ತಾರೆ ಇವರು ಶಕ್ತಿ ಅದಕ್ಕೆ ಪವರ್ ಇದೆ ಇವತ್ತು ನಾನು ಮಾತಾಡೋದು ಆ ಪವರ್ ಏನೆಲ್ಲ ಇದೆ ಅಂತ ನಾನು ಸ್ವಲ್ಪ ಐಡೆಂಟಿಫೈ ಮಾಡ್ತೇನೆ ಹಾಗಾದ್ರೆ ಇವತ್ತೊಂದು ದಿನದಲ್ಲಿ ಎಲ್ಲ ಆಗೋದಿಲ್ಲ ತುಂಬಾ ವಿಷಯ ಕಲೀಲಿಕ್ಕೆ ಓಕೆ ಸಣ್ಣ ಒಂದು ಹುಡುಗ ಅಲ್ಲಿ ಬಂದ ಒಂದು ಸಾಮಾನ್ಯದ ಅದಾದ ಏನ್ ಸರ್ ಏನಾಗಿದೆ ಏನಿಲ್ಲಪ್ಪ ಇಲ್ಲಿ ಆದ್ರೂ ಗ್ಯಾರೇಜ್ ಉಂಟಾ ಅಂತೀರಾ ಗ್ಯಾರೇಜ್ ಇದ್ದೆ ಒಂದು 4-5 ಕಿಲೋಮೀಟರ್ ಹೋಗ್ಬೇಕು ಅದೇ ಹೋಗುದು ಏನ್ ಸರ್ ವಿಷಯ ಏನಿಲ್ಲಪ್ಪ ನೀನಾದ್ರೂ ತಲೆ ಮಾಡ್ಲಿಕ್ಕೆ ಆಗುದಿಲ್ಲ ಹೇಳುದಿಲ್ಲ ಯಾಕಂದ್ರೆ ನಿನಗೇನು ಗೊತ್ತು ಇಲ್ಲ ನಿನ್ನ ಹತ್ರ ಹೇಳಿ ಏನ್ ನಾನು ಮಾಡ್ಲಿಕ್ಕೆ ಅಂತ ಹೇಳ್ತೇನೆ ಇವಾಗ ಬಿಡುದಿಲ್ಲ ಹುಡುಗ ಬಿಡುದಿಲ್ಲ ಏನ್ ಸರ್ ಹೇಳಿ ಸರ್ ಏನಾದ್ರೂ ಹೇಳಿ ಸರಿ ಹೇಳಿದ್ರು ಈ ತರ ಆಯ್ತು ಈ ತರ ಸರ್ ಅಷ್ಟೇನಾ ಸರ್ ಏನಾಯ್ತು ಅಷ್ಟೇ ಸಿಂಪಲ್ ಆಗಿ ಹೇಳ್ತಾ ಏನ್ ಸರ್ ಏನಿಲ್ಲ ಸರ್ ನಿಮ್ಮ 3 ಟೈರ್ನಲ್ಲಿ ಒಂದೊಂದು ಬೋಲ್ಟ್ ತೆಗೆದು ಇದಕ್ಕೆ ಹಾಕಿ ಸರ್ ಮತ್ತೆ 5 ಕಿಲೋಮೀಟರ್ ಹೋಗಿ ಅಲ್ಲಿ ಗ್ಯಾರೇಜ್ ಅಲ್ಲಿ ಸರಿ ಮಾಡ್ಕೊಳ್ಳಿ ಏನು ಪ್ರಾಬ್ಲಮ್ ಏನಿಲ್ಲ ಅಂತ ಹೇಳಿ ನೋಡಿದ್ದು ಹೌದಲ್ವಾ ಅಂತ ಹೇಳಿ ಹಾಗೆ ಮಾಡಿದ್ರು ಅವರು ಗಾಡಿ ತಗೊಂಡು ಅದೇ ಇದ್ರು ಯಾಕೆ ಈ ಕತೆ ನೋಡಿ ಅಷ್ಟು ಸಣ್ಣ ಹುಡುಗ ನಾವು ನೆಗ್ಲೆಕ್ಟ್ ಮಾಡಿದಂತ ಹುಡುಗನಿಂದ ಅವರಿಗೆ ಎಷ್ಟು ದೊಡ್ಡ ಸಮಸ್ಯೆ ಅಂತ ಆಗುವಂತ ವಿಷಯವು ಸೊಲ್ಯೂಷನ್ ಇದೇ ತರ ನಮ್ಮ ಜೀವನದಲ್ಲಿ ಆಗ್ತಾ ಇರ್ತದೆ ಎಷ್ಟೋ ಘಟನೆಗಳು ಬರ್ತಾ ಇರ್ತದೆ ನಮ್ಮ ಯೋಚನೆ ಅವರ ಹೇಳಿದ್ದಾರೆ ಯಾವುದು ಎಲ್ಲರಿಂದಲೂ ಕಲಿಲಿಕ್ಕಿದೆ ಎಂಟಿ ಕಪ್ಪಾಗಿ ಕೂತ್ಕೊಳ್ಳೋಣ ಇಂಜಿನ ಬೋರ್ಡು ಸಾಧನೆ ಎಫರ್ಟ್ ಔಟ್ ಆಗಿದೆ ಅದ್ರ ಅದಕ್ಕೆ ಒಂದು ಗುರಿ ವೆರಿ ಗುಡ್ ಅದಕ್ಕೆ ಮೊದಲ ಕ್ಲಾಸ್ ಕೊಡ್ಬೇಡ ಗಣೇಶ ಎಲ್ಲ ಮಾತಾಡ ಕೊಡ್ತಾರೆ ಯಾಕೆ ಮಾತಾಡ ಹೋಗಿತ್ತು ಬೈ ಈಗಲೇ ಇಲ್ಲ ಪುರ ನಮ್ಮ ಅಣ್ಣ ಬಗ್ಗೆ ಅಕ್ಕ ತಂಗಿ ನಮ್ಮ ಯೋಗಿಲ್ಲ ಸ್ವಲ್ಪ ಮೇಡಮ್ ಬಂದ್ರೆ ನಾವು ಮಾತಾಡ್ತೀವಿ ಭಯ ಮುಟ್ಟಿಲ್ಲ ಆಗುತ್ತಿದೆ ಗಣೇಶ ಬಂದರೆ ಗುರಿ ಬೇಕು ಗುರಿ ಇದ್ದರೆ ತಾನೇ ನಾವು ಅಲ್ಲಿಗೆ ಕೊಟ್ಟಿದ್ರೆ ಸಕ್ಸಸ್ ಅಂತ ಗೊತ್ತಾಗೋದು ಎಲ್ಲ ಬಗೆಯ 5 ಗಂಟೆಗೆ ಬ್ಯಾಂಗ್ಳೂರ್ಗೆ ಎತ್ತಲು ಗುರಿ ಇದ್ದಿಂದ ಮಾತ್ರ 5 ಬೋರ್ಡ್ ಅನ್ನ ಪ್ರಿಪರೇಷನ್ ಮಾಡ್ತಾರೆ ಬ್ಯಾಂಕ್ ಕಟ್ಟ 5 ಬೋರ್ಡ್ನ ಕಾರು ಹೋಗೋಣ ಬಸ್ ಹೋಗೋಣ ಏನು ಹೋಗೋಣ ಸೌಲಭ್ಯ ಇಜ್ಜಿ ಎಲ್ಲ 5 ಗಂಟೆಗೆ ಗುರಿ ಕೊಡುದು ಗುರಿ ಇದ್ದಿಲ್ಲ ಅಂತ
ಹೆಚ್ಚಿನ ಎಲ್ಲ 5 ಗಂಟೆ ಸಕ್ಸಸ್ ಫೇಲ್ಯೂರ್ ಹೆಚ್ಚು ಗೊತ್ತಾಗ್ತದೆ. ಅವು ಗೊತ್ತಾ ಹೆಚ್ಚು 5 ಗಂಟೆಗೆ ಬ್ಯಾಂಗ್ಳೂರ್ ಇಟ್ಟು ಗುರಿ ಬಂದು 5 ಗಂಟೆ ಬ್ಯಾಂಗ್ಳೂರ್ ಅಂತ ಅಂಚನೆ ಲೈಫಲ್ಲಿ ನನ್ನ ಪೋಸ್ಟಲ್ಲಿ ನನಗೆ ಏನಾದ್ರು ಗುರಿ ಇಲ್ಲದಿದ್ರೆ ಏನು ಅಟೆಂಡರ್ ಅದೊಂದು ಕ್ಲರ್ಕ್ ಅದೊಂದು ಬ್ರಾಂಚ್ ಮ್ಯಾನೇಜರ್ ಅಥವಾ ಸಿ ನಮಗೆ ಗುರಿ ಇಲ್ಲದಿದ್ರೆ ಮತ್ತೇನಾಗ್ತದೆ ಒಂದು ಸ್ಟ್ಯಾಂಡರ್ಡ್ ಕೆಲವೊಂದು ಮಾಡಿ ಬರಬೇಕು ಅಂತ ಎಂಜಲ್ ಸರ್ ಊರಿನ ಎಂಜಲ್ ಸರ್ ನಾಡತ್ತು ನಮ್ಮ ಮನಸ್ಸಿನ ಯೋಚನೆ ಟೆನ್ಷನ್ ಅಂತ ಹೇಳಿದ್ರೆ ಬೇರೆ ಬೇರೆ ಯೋಚನೆಗಳನ್ನು ನಾವು ಮಾಡ್ತಾ ಇರುವಾಗ ನಮಗೆ ಟೆನ್ಷನ್ ಬರ್ತದೆ. ಆ ಟೆನ್ಷನ್ ಬರುವಾಗ ಅದರಿಂದ ರಿಲೇಟೆಡ್ ಆಗಿ ನಮಗೆ ಕಾರ್ಯ ಬರ್ತದೆ. ಎರಡನೇ ರೀಸನ್ ಏನು ಅಂತ ಹೇಳಿದ್ರೆ ನಮಗೆ ಎಕ್ಸಸೈಸ್ ಇಲ್ಲ, ವ್ಯಾಯಾಮ ಇಲ್ಲ. ಯಾಕೆ? ಕೆಲಸ ಮಾಡುವ ಪ್ರಾಯ ಅಲ್ಲ, ನಾವು ಮನೆಯಲ್ಲಿ ಕೂತ್ಕೊಳ್ತೇವೆ, ಏನಾದ್ರೂ ಮಾಡ್ಕೊಂಡಿರ್ತೇವೆ. ಇದೆರಡನ್ನು ಮಾಡ್ಕೊಂಡು ನಾವು ಆರಾಮದಲ್ಲಿ ಮನೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡಿ 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 ಕೆಲಸ ಇಲ್ಲದಿದ್ರೆ ಯೋಚನೆ ಜಾಸ್ತಿ ಬರ್ತದೆ ಅಲ್ವಾ? ಜಾಸ್ತಿ ಬರ್ತದೆ. ಇದು ಮಾಡಿ ಮಾಡಿ ನಮಗೆ ಕಾಯಿಲೆಗಳು ಬರಲಿಕ್ಕೆ ಸ್ಟಾರ್ಟ್ ಜಾಸ್ತಿ ಜಾಸ್ತಿ ಆಗ್ತದೆ. ಅವರು ಹೇಳಿದ್ರೆ ಏನು ಹೇಳಿದ್ರೆ, ನಾನು ಈ ಹುದ್ದೆ ಇದಕ್ಕೆ ಬಂದ್ರೆ ನನಗೇನು ಕೆಲಸ? ಇನ್ಶೂರೆನ್ಸ್ ಅಂತ ಹೇಳಿದ್ರೆ ಏನು ಕೆಲಸ? ಅವರಿಗೆ ಹೋಗೋದು, ಮೀಟ್ ಮಾಡೋದು, ಮಾತಾಡೋದು, ಹೋಗೋದು. ಪ್ರಾಯದವರಿಗೆ ಅದು ಇಷ್ಟ ಅಲ್ವಾ? ಯಾರಾದ್ರೂ ಇನ್ನೊಬ್ಬರ ಹತ್ರ ಮಾತಾಡ್ತಾ ಇರ್ಲಿಕ್ಕೆ ಸಿಗುದು ಅವಕಾಶ ಅಲ್ವಾ? ಅದು ಕೂಡ ಏನಾಗುತ್ತೆ, ಇದು ಯಾವಾಗಲೇ ಕೆಲಸ ಮಾಡ್ತಾ ಇರುವಾಗ ಅವರಿಗೆ ಯೋಚನೆ ಇರ್ತದ? ಇಲ್ಲ. ದಿನಾಲೂ ಎದ್ದುಕೊಂಡು ನಡೆಯೋದು, ಹೋಗೋದು, ಇನ್ನೊಬ್ಬರನ್ನು ಮಾತಾಡ್ತಾ ಇರೋದು, ಆ ಥರ ಮಾಡ್ತಾ ಇದ್ರೆ ಬಾಡಿಗೆ ಎಕ್ಸಸೈಸ್ ಸಿಗ್ತದ? ಮನಸ್ಸಿಗೆ ಎಕ್ಸಸೈಸ್ ಸಿಗ್ತದೆ, ಬಾಡಿಗೆ ಎಕ್ಸಸೈಸ್ ಸಿಗ್ತದೆ. ನಾನು ಸಾಯುವವರೆಗೆ ಇದು ಮಾಡ್ತಾ ಇರ್ತೇನೆ. ನನಗೆ ಸ್ಫೂರ್ತಿ ಯಾರು ಅಂತ ಕೇಳಿದ್ರೆ ನನ್ನನ್ನು ಇದಕ್ಕೆ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿ ಅವರು 84ನೇ ವರ್ಷದಲ್ಲಿ ನನ್ನನ್ನು ಇಂಟ್ರೊಡ್ಯೂಸ್ ಮಾಡಿ ಆವಾಗ ಕೆಲಸ ಮಾಡ್ತಾ ಇದ್ರು. 85ನೇ ವರ್ಷದಲ್ಲಿ ತಿಳ್ಕೊಂಡಿದ್ದಾರೆ. ಆ ವ್ಯಕ್ತಿ ಇವರನ್ನು ಇಂಟ್ರೊಡ್ಯೂಸ್ ಮಾಡಿ ಅವರಿಂದ ಸ್ಫೂರ್ತಿ ಪಡ್ಕೊಂಡು ಇವರು ಆರೋಗ್ಯವಾಗಿರ್ಬೇಕು, ಚೆನ್ನಾಗಿರ್ಬೇಕು, ಅದಕ್ಕೆ ಬೇಕಾಗಿ ಅಂತ ನೋಡಿದ್ರು. ಆ ವ್ಯಕ್ತಿಯನ್ನು ನೋಡಿದ್ರೆ ನಗ್ತಾ ಹೇಳ್ತಾ ಇರ್ತಾರೆ, ಸರ್ ನನಗೆ 47 ವರ್ಷ, 74 ವರ್ಷ. ಏನ್ ಹೇಳುದು ಅವರು? ನಾನು 47 ವರ್ಷದ ಹುಡುಗ ಅಂತ. ಆ ಎನರ್ಜಿ, ಆ ಮೈಂಡ್ ಸೆಟ್ ಅಲ್ಲಿ ಮಾಡ್ತಾ ಇದ್ದಾರೆ. ಆ ಒಂದು ಖುಷಿ, ಎನರ್ಜಿ. ನಾನು ಹೇಳ್ತಾ ಇರೋದು, ನೀವು ಪ್ರಾಯ ಅಂತ ಅಲ್ಲ, ಈಗಾದ್ರೂ ಮಾಡಿ. ಯಾಕೆ ಹೇಳಿದ್ರೆ ಆರೋಗ್ಯವಾಗಿ ಚೆನ್ನಾಗಿ ಅದು ಕೂಡ ಮಾತಾಡ್ಕೊಂಡು ಹೋದ್ರೆ ಇನ್ನೂ ಡೀಪ್ ಆಗಿ ಇದರ ಬಗ್ಗೆ ನಾವು ಮಾತಾಡ್ತೇವೆ. ಅಂತೂ ಗುರಿ ತುಂಬಾ ಅಗತ್ಯ. ಓಕೆ, ಗುರಿಯ ಬಗ್ಗೆ ನೀವು ಜಾಸ್ತಿ ಬುಕ್ ಓದಿ ಅಥವಾ ಕಲೀರಿ, ಮತ್ತೆ ಏನಾದ್ರು ಹೆಲ್ಪ್ ಬೇಕಾದ್ರೆ ಈಗ ಆ ನಮ್ಮ ನಂಬರ್ ಇದೆ, ಮಾತಾಡ್ಬೋದು. ವಾಟ್ಸಪ್ ಅಲ್ಲಿ ನಮಗೆ ಮೆಸೇಜ್ ಮಾಡ್ಬೋದು. ಅದಕ್ಕೇನು ಚಾರ್ಜ್ ಇಲ್ಲ. ನಾವು ಅಕ್ಕದಂಗೆ ಅಂತ ನಾವು ಸಲಹೆ ಕೊಡ್ತೇವೆ. ಇಂಚಾಕ್ಲಿಂಗ್ ಹ್ಯಾಂಡಲ್ ಮಾಡ್ಕೊಡು. ಹೌಸ್ ಕೆಲಸ ಮಾನಸಿಕ ಆಪರೇಷನ್ ಮಾಡಿದಾಗ ಕೆಲವು ವರ್ಷ ಕೇಳಿದ್ದೇನೆ ಜನ ಸ್ವಲ್ಪ ಹೊರಬರಕ್ಕೆ ಶಾರ್ಪ್ ಏರ್ ಬರ್ತಾರೆ. ಕರೆಕ್ಟಾ? ಸುಮಾರು ಅರ್ಥ ಉಂಟು ಆಯ್ತಾ? ಯಾರ್ಯಾರಿಗೆ ಗುರಿ ಸೀರಿಯಸ್ ಇದೆ ಅವರು ನಾಳೆಯಿಂದ 9 ಬರೋದಿಲ್ಲ, 9:20 ಬರ್ತಾರೆ, ಇಲ್ಲ 9:15 ಬರ್ತಾರೆ, ಇಲ್ಲ ಫಸ್ಟ್ ಕೇಸು 9:25 ಬರ್ತಾರೆ. ಫಸ್ಟ್ ಕೇಸು. ಯಾಕೆ? ಸೀರಿಯಸ್ ಗುರಿ ಇದ್ದವರು ಒಂದು ದೇವರಿಗೆ ಈ ಅವಕಾಶ ಬರ್ತದೆ. ಒಂದು ನೆರೆಮುಗಿರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಇಲ್ಲ ನಾನು ಮುಂಡೂರು ಪ್ಯಾಕ್ಸ್, ಇಲ್ಲ ನಾನು ಆರ್ಯಾಪುರ ಪ್ಯಾಕ್ಸ್, ಇಲ್ಲ ನಾನು ಬಾಣಾಜಿ ಪ್ಯಾಕ್ಸ್. ದೇವರು ನಮಗೆ ಇಷ್ಟು ಒಳ್ಳೆ ಸಂಸ್ಥೆಯಲ್ಲಿ ಕೆಲಸ ಕೊಟ್ಟಿದ್ದಾರೆ, ನಮ್ಮ ಸಂಸಾರಕ್ಕೆ, ನಮ್ಮ ಫ್ಯೂಚರ್ಗೆ ಎನ್ನುವಂತ ವ್ಯವಸ್ಥೆಗೆ. ಹಾಗಾಗಿ ಎಂಟು ದೇವರು ಈ ದೊಡ್ಡ ಸಂಸ್ಥೆಯಲ್ಲಿ ಬೇರೆ ಆ ಒಂದು ಅವಕಾಶ ಬಂದಾಗ ಯಾರು ಒಪ್ಕೊಂಡ ನಾನು ಸೀರಿಯಸ್ ಆಗಿ ಕೆಲಸ ಮಾಡಿಲ್ಲ ಅಂದ್ರೆ ದೇವರಿಗೆ ಅವಕಾಶ ಕೊಟ್ಟದ್ದು ನಾನು ದುರುಪಯೋಗ ಮಾಡ್ತಾ ಇದ್ದೇನೆ. 9th ವರ್ಕಿಗೆ ನಾನು ಯಾಕಂದ್ರೆ ದಾವಣಗೆರೆಯಲ್ಲಿ ನಾನು ಬ್ಯಾಂಕಿಗೆ ಜಸ್ಟ್ ಈ ತರ ಆಡಿಟಿಂಗ್ ಹೋದಾಗ ಹೋಗ್ತಾ ಇದ್ದೆ. ಅಂದ್ರೆ ಅಲ್ಲಿ ನಾನು ಬೆಳಿಗ್ಗೆ ದಾವಣಗೆರೆ ಒಂದಿನ ಅಲ್ಲೇ ಸ್ಟೇ ಮಾಡಿದ್ದೆ. ಬೆಳಿಗ್ಗೆ ನಾನು ವಾಕಿಂಗ್ ಕೆಲವು ರೋಡಲ್ಲೆಲ್ಲ ಹೋದೆ. ಒಂದು ಸೊಸೈಟಿ ಮುಂದೆ ಹೋದೆ, ಅಲ್ಲಿ ಬೋರ್ಡ್ ಬಂತು, ಸೊಸೈಟಿಗೆ ಎಂಟ್ರೆನ್ಸ್ 10ರಿಂದ 2 ಅಂತ ಬೋರ್ಡ್ ಇತ್ತು. ಬಂದು ವರ್ಕಿಂಗ್ ಟವರ್, ಕಸ್ಟಮರ್ ವರ್ಕಿಂಗ್ 10ರಿಂದ 2, ರಡ್ಡ ಹಿಡಿದು ಲಂಚ್ ಬ್ರೇಕ್ ಹೋಗ ರಡ್ಡ ಹಿಡಿದು 5 ಗಂಟೆ ಹೋಗ್ತದೆ. ಇದ್ರ ನಾನೇನ್ ಮಾಡಿದೆ, ಆ ಬ್ಯಾಂಕಿಗೆ ನಾನು ನಾರ್ಮಲ್ ಎಲ್ಲ ಬ್ಯಾಂಕ್ ಸೊಸೈಟಿಗೆಲ್ಲ ಹೋದಾಗ ನಾನು CEO ಅಥವಾ ಪ್ರೆಸಿಡೆಂಟಿಗೆ ಮಾತಾಡಿದ್ದು ಹೋಗುದು. ಹೋದೆ 10 ಗಂಟೆಗೆ ಹೋದೆ. CEO ನಾರ್ಮಲಿ ಎಲ್ಲ ಕಡೆ ಎಲ್ಲ ರೋಲ್ ಮಾಡೆಲ್ ಅಂತಂದ್ರೆ CEO ಅಲ್ವಾ, ಪ್ರೆಸಿಡೆಂಟ್ ಅವರೆಲ್ಲ ಬೋರ್ಡ್ ಬರೋದು ಲೇಟ್ ಅಲ್ವಾ. ಸೊ ಯಾಕಂದ್ರೆ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ CEOಗೆ.
ಯಾರು 10 ಗಂಟೆಗೆ ಹೋಗಿ ಸಿಒ ದಿಕ್ಬೇಕು ಲೈವ್ ಹೋಗ್ಬೆ ಇವತ್ತು ನಮ್ಮ ಮಾಸ್ಟರ್ ಮೈಂಡ್ ಎಂಟರ್ಪ್ರೈಸಸ್ ಸಂಸ್ಥೆಯಿಂದ ಶೀಶಾಕಿಯ ಮತ್ತು ವನಮಾಲಿ ಹೆಬ್ಬಾರ್ ಅವರು ಇವತ್ತು ನಮಗೆ ಟ್ರೈನಿಂಗ್ ತರಬೇತಿ ಕೊಟ್ಟಿದ್ದರು. ಹೇಗಾಗಿತ್ತು ಅವರ ತರಬೇತಿ ಹೇಗಿತ್ತು? ಖುಷಿ ಆಯ್ತಾ? ಬೋರ್ ಆಗಿತ್ತಾ? ಇಲ್ಲ, ಖುಷಿಯಾಗಿತ್ತು. ಬರುವಾಗ ಹೇಗಿತ್ತು ನಿಮ್ಮ ಮನಸ್ಸಲ್ಲಿ? ಒಂದು ಮಧ್ಯಾಹ್ನವೆಲ್ಲ ಜಾಗ ಖಾಲಿ ಮಾಡೋದಿತ್ತ ಅಲ್ಲ? ಬರುವಾಗ ಹೇಗಿತ್ತು? ಫಸ್ಟ್ ಬೆಳಿಗ್ಗೆ ಬಂದಾಗ ನಿಮ್ಮ ಮನಸ್ಸಲ್ಲಿ ಹೇಗಿತ್ತು? ಮನೆಯಿಂದ ಬರುವಾಗ ನಮ್ಮ ಮೈಸೆಟ್ ಎಲ್ಲ ಏನಿತ್ತು? ನಾನು ಸಂಜೆ ಬಂದು ಸುರೇಶ್ ಕುಮಾರ್ ಅಂದ್ರೆ ನಾವೇ ಮಾಡಿಸುವಂಥದ್ದು, ಎಲ್ಲಿ ಹೋಗ್ಲಿಲ್ಲ, ಎಲ್ಲ ಶೆಡ್ಯೂಲ್ ಅನ್ನೇನಿತ್ತು ಎಲ್ಲ ಬಿಟ್ಟು ನಾವು ಇಲ್ಲಿ ಬಂದಿದ್ವಿ. ಆದ್ರೆ ಬರುವಾಗ ಹೇಗಿತ್ತು ಅಂತ ಹೇಳಿದ್ರೆ, ನಾವು ಹೇಗಾದ್ರೆ ಮಧ್ಯಾಹ್ನವಾಗಿ ನಿಲ್ಲುವ ಮತ್ತೆ ಹೋಗುವ ಅಂತಿತ್ತು ಅಲ್ವಾ? ಆದ್ರೆ ಸಂಜೆವರೆಗೆ 5 ಗಂಟೆಗೆ ಟೀಚರ್ ನಮ್ಮ ಡೈರೆಕ್ಟರ್ ಹೋಗ್ಬೋದು, ನನಗೆ ಚರ್ಚ್ಗೆ ಹೋಗ್ಬೇಕು, ಅಲ್ಲಿ ಹೋಗಿ ಬಂದು ಹೇಳ್ತಾರೆ ದೇವರು ನಾಳೆ ಸಿಗ್ತಾರೆ, ಇದು ಚರ್ಚ ದೇವಸ್ಥಾನ ತಿಳ್ಕೊಳ್ಳಿ ಅಂತೇಳಿ ಅವರಲ್ಲಿ ಕುದಿದೆ. ಆ ತರಬೇತುದಾರರು ಯಾವ ತರ ನಮಗೆ ತರಬೇತಿ ಕೊಟ್ಟಿದ್ದಾರೆ ಅಂದ್ರೆ ಅವರ ಒಂದು ಕೌಶಲ್ಯ, ಅವರ ಕೌಶಲ್ಯಕ್ಕೆ ನಾವು ಥ್ಯಾಂಕ್ಸ್ ಹೇಳಬೇಕು. ಈ ಒಂದು ತರಬೇತಿ ಕಾರ್ಯಕ್ರಮ ನಾವು ಮಾಡಬೇಕು ಅಂತಿತ್ತು. ಆದ್ರೆ ನನಗೆ ಮುಂದೂರು ಅಧ್ಯಕ್ಷರು ಮತ್ತು ಜಾತ್ರೆ ಸಿಒಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ನನ್ನನ್ನು ಕಮ್ಯುನಿಕೇಶನ್ ಮಾಡಿದಾಗ ನಾನು ಹೇಳಿದ್ದು ಕೂಡಲೇ ಮಾಡಬೇಕು. ನಾನು ನಮ್ಮ ಸಿಬ್ಬಂದಿಗಳಿಗೆ ಮತ್ತು ನಿರ್ದೇಶಕರಿಗೆ ತರಬೇತಿ ಕೊಡಬೇಕು ಅಂತ ನಮ್ಮ ಮನಸ್ಸಲ್ಲಿತ್ತು. ನಾವು ಬೇರೆ ಬೇರೆ ತರಬೇತಿಯಲ್ಲಿ ಭಾಗಿಯಾಗಿದ್ದೇವೆ. ಆದರೆ ಈ ತರ ತರಬೇತಿ ಎಲ್ಲಿ ಕೂಡ ನಮಗೆ ಸಿಕ್ಕಿಲ್ಲ. ಆದರೆ ಇವತ್ತು ಸಿಕ್ಕಿದೆ. ಇನ್ನು ಮುಂದೆ ಕೂಡ ನಾವು ಬೇರೆ ಬೇರೆ ಸಬ್ಜೆಕ್ಟ್ ಬಗ್ಗೆ ತರಬೇತಿ ಪಡ್ಕೊಳ್ಳಿಕ್ಕಿದ್ದೇವೆ. ಅಂದ್ರೆ ನಾವು ಇವತ್ತು ನಮಗೆ ಫಸ್ಟ್ ನಮಗೆ ತರಬೇತಿಯ ಪ್ರೋಸೆಸ್ ನೋಡಿದ್ರೆ ನಾವು ತುಂಬ ತರಬೇತಿಯಲ್ಲಿ ನಾನು ಕೂತಿದ್ದೇನೆ, ನಾನು ಬೇರೆ ಬೇರೆ ತರಬೇತಿ ನೋಡಿದ್ದೇನೆ. ಆದರೆ ನಮ್ಮ ಸಿಬ್ಬಂದಿಗಳಿಗೆ ತರಬೇತಿ ಕೊಡುವಂಥದ್ದು ಅದು ಒಂದು ಬೋರ್ ಆಗೋ ರೀತಿಯಲ್ಲಿ, ಬೋರ್ ಆಗದ ರೀತಿಯಲ್ಲಿ ಒಂದು ತಮಾಷೆಯ ಮೂಲಕ ಇವತ್ತು ನಮಗೆ ಅರ್ಥ ಮಾಡಿಸುವ ಒಂದು ಕೆಲಸವನ್ನ ಇದು ಶಿಕ್ಷಕ ಕುಮಾರಣ್ಣವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಬೇಕಾದ್ರೆ ಖಂಡಿತವಾಗಿ ನಾವು ಅದಕ್ಕೆ ಆಯೋಜನೆ ಮಾಡ್ತೇವೆ. ಇವತ್ತು ಸುರೇಶ್ ಕುಮಾರ್ ಕೂತು ನನಗೆ ಆಶ್ಚರ್ಯ ಇತ್ತು. ಯಾವಾಗಲೂ ಹೆಣ್ಣು ತೋಟ ಹೊಂಡಕ್ಕೆ ಶಿಫ್ಟ್ ಅಂತ ಹೇಳುದು, ಇದು ಬೆಳಿಗ್ಗೆ ಸಂಜೆವರೆಗೆ ಇವತ್ತು ಕೂತಿದ್ದಾರೆ. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ನಮಗೆ ಸಿಬ್ಬಂದಿಗಳು ಇವತ್ತು ನಾವು ಆದೇಶ ಮಾಡಿದಾಗ ಅಂದ್ರೆ ಕಂಪಲ್ಸರಿ ಬರಲೇಬೇಕು ಅಂತೇಳಿ ಅಲ್ವಾ? ನೀವೆಲ್ಲ ಬಂದದ್ದು ನಾವೇನು ನಮ್ಮ ಸಿಬ್ಬಂದಿಗಳಿಗೆ ಆರ್ಡರ್ ಮಾಡಿದ್ದೇವೆ, ಕಂಪಲ್ಸರಿ ಬರಲೇಬೇಕು. ಇಲ್ಲ ಇದ್ರೆ ಕೆಲವರಿಗೆ ಇವತ್ತು ಬೇರೆ ಬೇರೆ ಸಮಸ್ಯೆಗಳಿತ್ತು, ಕಾರಣಗಳಿತ್ತು. ಇರಲಿಲ್ವಾ? ಅಜಿತ್ರಿಗೆ ನಿಮಗೆ ಸಮಸ್ಯೆ ಇತ್ತು, ನಿಮಗೆ ಇರಲಿಲ್ವಾ? ಇವತ್ತು ಶನಿವಾರ ರಜೆ ಅವತ್ತು ಕೂಡ ನಮಗೆ ಎಲ್ಲ ಮನೆ ಕೆಲಸ ಉಂಟು ಅಲ್ವಾ? ಕಂಪನಿಗೆ ಸಮಸ್ಯೆ ಇತ್ತಲ್ಲ, ನನ್ನ ಸೊಸೈಟಿಯವರು ನನಗೆ ಸ್ಟಾಪ್. ಆದರೆ ಇವತ್ತು ನೀವು ಬಂದದ್ದು ನಮ್ಮೊಂದು ಆದೇಶದ ಮೇಲೆ. ಆದರೆ ಇನ್ನು ಬರುವಂಥದ್ದು ನಿಮ್ಮ ಸ್ವಯಂ ಪ್ರೇರಿತರಾಗಿ ಬರುವಂಥದ್ದು. ಇನ್ನು ತರಬೇತಿಯಲ್ಲಿ ಕೂಡ ಸ್ವಯಂ ಪ್ರೇರಿತರಾಗಿ ನೀವು ಇಲ್ಲಿ ಹಾಜರಾಗುವ ರೀತಿಯಲ್ಲಿ ಇವತ್ತು ತರಬೇತಿ ಆಗಿದೆ ಅಲ್ವಾ? ಇನ್ನು ನಮಗೆ ಇನ್ನೂ ಕೆಲಸ ಅಂತ ನಮ್ಮ ಡೈರೆಕ್ಟರ್ಗಳಿಗೆ ಅದನ್ನು ಕೂರಿಸಬೇಕಂದ್ರೆ ಫೆವಿಕಲ್ ಗಮ್ ಹಾಕಿಸ್ಬೇಕು. ಆದರೆ ಖಂಡಿತವಾಗಿ ಈ ತರಬೇತಿಯಲ್ಲಿ ಭಾಗಿಯಾಗಿದ್ರೆ ಇನ್ನು ಮುಂದೆ ಕೂಡ ಅವ್ರು ತಪ್ಪಿಸ್ತಿರ್ಲಿಲ್ಲ, ಅವ್ರು ಮಿಸ್ ಮಾಡ್ಕೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಆ ಥರದ ಎಲ್ಲರಿಗೂ ತರಬೇತಿ ಕೊಡುವಂಥ ವಿಚಾರವನ್ನ ನಾವು ಮಾಡಲಿಕ್ಕೆ ಖಂಡಿತವಾಗಿ ನಾವೆಲ್ಲ ಫ್ಯಾಕ್ಟರ್ ಸೇರಿ ಅಂದ್ರೆ ನಾವು ಎಲ್ಲರೂ ಸೇರಿ 4 ನಮ್ಮ ಪ್ರಾಥಮಿಕ ಕೃಷಿ ಪತ್ತಿನವರು ಸೇರಿಕೊಂಡು ಈ ಒಂದು ವ್ಯವಸ್ಥೆ ಮಾಡಿದ್ದೆ. ಹೇಗಿತ್ತು ಊಟ? ಬೆಳಿಗ್ಗೆ ತಿಂಡಿ ಹೇಗಿತ್ತು? ಈಗ ಸಂಜೆ ಕೂಡ ಟೀ ಇದೆ. ಇದು ಕೂಡ ನಮಗೆ ಬೇರೆ ಬೇರೆ ಸಮಸ್ಯೆಗಳಿತ್ತು. ಆದರೆ ನಮಗೆ ಇದು ಕೂಡ ಟ್ರೈನಿಂಗ್ ಬೇಕಿರ್ತಿರ್ಲಿಲ್ವಾ? ಮನೆ ಮನೆ ಸಮಸ್ಯೆ ಮನೆಗೆ ಮುಟ್ಟಬೇಕು ಎಲ್ಲ ಇದೆ. ನಮಗೆ ಸ್ವಲ್ಪ ಹತ್ತಿರ, ನಮಗೆ ಸ್ವಲ್ಪ ಮಹಾರಾಜರ ದೂರ, ಬೇರೆ ಸ್ವಲ್ಪ ದೂರ ಆಗ್ತದೆ, ಮುಂದೂರಿಗೆ ದೂರ ಆಗ್ತದೆ. ಇದೇನಿರಲಿ, ಇವತ್ತು ಒಳ್ಳೆ ರೀತಿಯ ತರಬೇತಿಯನ್ನು ನಾವು ಪಡ್ಕೊಂಡಿದ್ದೇವೆ. ವಿಶೇಷವಾಗಿ ನಾನು 4 ಸಹಕಾರಿ ಸಂಘದ ಇದಕ್ಕೆ ಭಾಗಿಯಾದ ಸಹಕಾರಿ ಸಂಘದ ಅಧ್ಯಕ್ಷರುಗಳಿಗೆ, ಸಿಒಗಳಿಗೆ ಮತ್ತು ಸೇರಿದಂತೆ ಎಲ್ಲರಿಗೂ ಕೂಡ ನಾನು ನನ್ನ ವೈಯಕ್ತಿಕ ನೆಲೆಯಲ್ಲಿ ಬಂದು 4 ಸಂಸ್ಥೆಯ ಪರವಾಗಿ ಅಭಿನಂದಿಸಿ ನನ್ನ